ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ ಯಜಮಾನ್ರು ಮತ್ತೆ ನಿಮ್ ಮಗನ ಕಲ್ಯಾಣ ಗುಣಗಳನ್ನ ರೆಕಾರ್ಡ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಕೊಡಿ ಹೋಗಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಿ. ಅಲ್ಲ, ಹಬ್ಬದ ದಿನ ಬಂದು ಇಂಥ ನೀಚ್ ಕೆಲಸ ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ನನಗ್ ನಂಬಿಕೆ ಇದೆ, ಕಾಶಿ ಕುಡ್ದಿರಬಹುದು, ಆದ್ರೆ ಅವನಾಗೆ ಕುಡ್ದಿರಲ್ಲ. ನೀವು ನಿಮ್ ದುರುದ್ದೇಶದಿಂದಾನೇ ಅವನಿಗೆ ಕುಡ್ಸಿರ್ತೀರ. ಅವನೇನಾದ್ರೂ ಕುಡ್ದು ಮಾತಾಡಿದ್ರೆ ನೀವದನ್ನ ರೆಕಾರ್ಡ್ ಮಾಡ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ರಿ. ನಾವೆಲ್ಲರೂ ಎಚ್ಚರದಿಂದ ಇರುವಾಗ್ಲೇ ರೆಕಾರ್ಡ್ ಮಾಡೋ ಭೂಪ್ರು ನೀವು. ಇನ್ನು ಕಾಶಿ ನಶೆಲಿರುವಾಗ ಬಿಡ್ತೀರಾ? ಹಾಗಾಗಿ ಕಾಶಿ ಏನು ಹೇಳೂ ಇಲ್ಲ, ನಿಮಗೇನು ಗೊತ್ತೂ ಇಲ್ಲ. ಈಗ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಂಗಡಿಲಿ ಎಲ್ರ ಮುಂದೆ ಮರ್ಯಾದೆ ಕಳ್ಕೊತೀರ. ಮಾನ ಉಳಿಸ್ಕೊಳ್ಳೋದಕ್ಕೆ ಬಟ್ಟೆ ಎಷ್ಟು ಮುಖ್ಯನೋ ಅಷ್ಟೇ ನಡವಳಿಕೆನೂ ಮುಖ್ಯ. ಅಲ್ಲ ರಾಧಿಕಾ, ನಾನು ನಿನ್ ಒಳ್ಳೇದಕ್ಕೆ. ಯಾರ್ ನೀವಾ? ನೀವ್ ನಮ್ಮ ಒಳ್ಳೇದಕ್ಕೆ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ನಿಮ್ ಪಕ್ಕದಲ್ಲೇ ನಿಂತಿದಾರಲ್ಲ ನಿಮ್ ಹೆಂಡತಿ, ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ನೀವ್ ನಮಗ್ ಒಳ್ಳೇದನ್ನೇ ಯೋಚನೆ ಮಾಡ್ತೀರಾ ಅಂತ. ಪ್ರಮಾಣ ಮಾಡಿ, ಎಲ್ರಿಗೂ ಗೊತ್ತಾಗ್ಲಿ ನೀವ್ ಎಂಥ ದೊಡ್ಡ ಸತ್ಯವಂತರು ಅಂತ. ಇವ್ರನ್ನ ನೋಡಿದ ಕೂಡ್ಲೆ ನಾನು ನಿಮಗೆ ಹೇಳ್ದೆ ಇಲ್ಲಿ ಬಟ್ಟೆ ತಗೊಳಕ್ ಬೇಡ, ನಡೀರಿ ನಾವು ಹೋಗೋಣ ಅಂತ. ಆದ್ರೆ ನೀವು ನನ್ ಮಾತು ಕೇಳಿದ್ರ ನೀವು? ಸರಿ, ಈಗ ನಡೀರಿ ಹೋಗೋಣ, ನಡೀರಿ ಹೋಗೋಣ.